ಸಿನಿಮಾ ಆಯ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಹಕ್ಕಿ ಹಾಕಿದ್ದಾರೆ ನಟ ದರ್ಶನ್. ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾನ ಕಾಟೇರ ಅನ್ನುವಂತಹ ಪ್ರಶ್ನೆ. ಇತ್ತ ಜೈಲಲ್ಲಿ ದಾಸ ರಾಜಕೀಯ ಎಂಟ್ರಿಯ ಸದ್ದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ರಿಪಬ್ಲಿಕನದಲ್ಲಿ ಪೊರ್ಕಿ ಜೈಲು ಡೈರಿಯ ಇನ್ಸೈಡ್ ಮಾಹಿತಿ ನಿಮ್ಮ ಮುಂದೆ. ಸಿನಿಮಾನು ಆಯ್ತು, ಜೈಲು ದರ್ಶನ್ ಆಯ್ತು, ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಕಾಟೇರ. ಇತ್ತ ಜೈಲಲ್ಲಿ ದಾಸ ರಾಜಕೀಯ ಎಂಟ್ರಿಯ ಸದ್ದು ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ರಿಪಬ್ಲಿಕನದಲ್ಲಿ ಪೊರ್ಕಿ ಜೈಲು ಡೈರಿಯ ಇನ್ಸೈಡ್ ಮಾಹಿತಿ ಇದು. ಜೈಲು ಹಕ್ಕಿ ಆಗಿದ್ರೂ ಕೂಡ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿ. ಸಿಬ್ಬಂದಿಗೆಲ್ಲ ಆವಾಜ್ ಬೇರೆ ಹಾಕಿದ್ದಾರಂತೆ ನಟ ದರ್ಶನ್. ಬದಲಾಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಬಹುತೇಕರು ಅವರು ಆತ್ಮೀಯರು ಹೇಳ್ತಾರೆ, ಇಲ್ಲ ಬದಲಾಗಿದ್ದಾರೆ, ಪುಸ್ತಕ ಓದ್ತಿದ್ದಾರೆ, ಯೋಗ ಮಾಡ್ತಿದ್ದಾರೆ ಅಂತ. ಬಟ್ ಬದಲಾದಂಗೆ ಕಾಣಿಸ್ತಾ ಇಲ್ಲ ನೋಡಿ. ಯಾವ ರೀತಿ ಆವಾಜ್ ಹಾಕಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಏನನ್ನ ಅವಾಯ್ಡ್ ಮಾಡೋಕೆ ಬಂದ್ರೆ ಹುಷಾರ್ ಅಂತ ಆವಾಜ್ ಬೇರೆ ಹಾಕಿದ್ದಾರೆ ನಟ ದರ್ಶನ್. ನಂದು ಸಿನಿಮಾ ಜೀವನ ಜೊತೆ ಎಲ್ಲ ನೋಡಿ ಆಗಿದೆ, ನೆಕ್ಸ್ಟ್ ರಾಜಕೀಯಕ್ಕೆ ಬರ್ತೀನಿ ಕಂಡ್ರೋ, ನಿಮ್ಗೆ ಬುದ್ಧಿ ಕಲಿಸ್ತೀನಿ ಅಂತೆಲ್ಲ ಆವಾಜ್ ಹಾಕಿದ್ದಾರಂತೆ. ಸೆಂಟ್ರಲ್ ಜೈಲ್ ಸಿಬ್ಬಂದಿಗೆ ಪೊರ್ಕಿ ಈ ರೀತಿ ವಾರ್ನಿಂಗ್ ಮಾಡಿದ್ದಾರಂತೆ. ಸೆಂಟ್ರಲ್ ಜೈಲ್ನಲ್ಲಿ ದಾಸ ಬೇಕಾಬಿಟ್ಟಿಯಾಗಿ ರೌಂಡ್ಸ್ ಹಾಕ್ತಿದ್ದಾರೆ, ಹೀಗೆಲ್ಲ ಓಡಾಡೋ ಹಾಗಿಲ್ಲ, ಸಿಬ್ಬಂದಿ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ತಾರೆ. ಆಗ ಇದಕ್ಕೆ ಕೆರಳಿ ಕೆಂಡವಾಗಿರುವಂತಹ ದರ್ಶನ್ ಆವಾಜ್ ಹಾಕಿದ್ದಾರೆ. ಅಲ್ಲ, 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಜೈಲು ಪಾಲಾಗಿ ಬಂದು ಬಳಿಕ ಅವರು ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಇನ್ನು ಮೇಲೆ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಲ್ಲ ಅಂತ ಭಾವಿಸಲಾಗಿತ್ತು. ಬಟ್ ನೆಕ್ಸ್ಟ್ ಯಾವ ರೀತಿ ಪ್ರಕರಣದಲ್ಲಿ ಭಾಗಿಯಾದ್ರು ಅಂದ್ರೆ ಕೊಲೆ ಪ್ರಕರಣ. ಪರಪ್ಪನ ಅಗ್ರಹಾರದಲ್ಲಿದ್ದಾರೆ, ಬದಲಾಗಿದ್ದಾರೆ ಅಂತ ಅವ್ರು ಆಪ್ತರು ಹೇಳ್ತಾರೆ. ಬಟ್ ಬದಲಾದಂಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಹೌದು, ದೌಲತ್ಗೇನ್ ಕಡಿಮೆ ಇಲ್ಲ ಅಂತಾರಲ್ಲ, ಹಂಗಾಗಿತ್ತು. ಒಂದು ಮನೆ ಊಟಕ್ಕೋಸ್ಕರ ಅಷ್ಟು ದುಂಬಾಲ್ ಬಿದ್ರು ಕೂಡ ಅವ್ರಿಗೆ ಮನೆ ಊಟ ಸಿಗ್ಲಿಲ್ಲ. ಹೌದು, ಜೈಲಿನಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಯಾವ ಜಿಮ್ಮು ಇಲ್ಲ, ಯಾವ ಐಷಾರಾಮಿ ಜೀವನವೂ ಇಲ್ಲ, ಯಾವ ವಿಲ್ಲಾನು ಇಲ್ಲ, ಯಾವ ಬಂಗ್ಲೆ ಮತ್ತೊಂದು ಮಗದೊಂದು ಏನೂ ಇಲ್ಲ, ಆಳು ಕಾಳು ಏನೂ ಇಲ್ಲ. ಹಿಂಗಲ್ಲಿರುವಾಗ ಬದುಕಿನ ಮೇಲೆ ಅವ್ರಿಗೆ ಪರಿಣಾಮ ಬಿದ್ದಿರುತ್ತೆ. ಮತ್ತೆ ಹೆಂಗಿರ್ಬೇಕು ಮುಂದೆ ಅನ್ನೋದಾದ್ರೂ ಕೂಡ ಅರ್ಥ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇವರು ಅಲ್ಲಿದ್ದಂತ ಸಿಬ್ಬಂದಿಗೆ ನನಗೇನಾದ್ರೂ ನೀವೇನಾದ್ರೂ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿದ್ರೆ ನಾನು ಮುಂದೆ ಪೊಲಿಟಿಕ್ಸ್ ಬರ್ತೀನಿ, ನಿಮ್ಗೆಲ್ಲ ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಅಂತ ಎಲ್ಲ ಹೇಳೋದಿದೆಯಲ್ಲ, ಈ ತರ ಕಾನ್ವರ್ಸೇಷನ್ ಆಗಿದೆ ಅಂತ ಹೇಳಿ ವಿಚಾರ ಬರ್ತಾರೆ ಅನ್ನೋದು ವೆರಿ ಶಾಕಿಂಗ್. ಮೋಸ್ಟ್ಲಿ ಸಿಪಿ ಯೋಗೇಶ್ವರ್ ಅವ್ರು ಹೇಳಿರೋ ಒಂದು ಮಾತು ನೆನಪಾಯ್ತು ನನಗೆ. ಅವರು ಅಚ್ಚರಿಯ ಅಭ್ಯರ್ಥಿ ಅಂತಿದ್ರಲ್ಲ, ಅಚ್ಚರಿಯ ಅಭ್ಯರ್ಥಿ ನಟ ದರ್ಶನ್ ಅವರೇ ಕಾಂಗ್ರೆಸ್ ಪಾಳ್ಯದಿಂದ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದಕ್ಕೆಲ್ಲ ಮಾತುಕತೆ ಆಗಿತ್ತು ಅಂತ. ಮೋಸ್ಟ್ಲಿ ಆ ಇದ್ರಲ್ಲಿದಾರ ಅಂತ, ಗುಂಗಲ್ಲಿದಾರ ಅಂತ ಅವ್ರು. ನಿಜ, ಹೌದು, ಚನ್ನಪಟ್ಟಣಕ್ಕೆ ಒಂದು ವಿಶೇಷ ಅಭ್ಯರ್ಥಿನ ಹಾಕ್ತೀವಿ ಅಂತ ಏನು ಹೇಳಿದ್ರಲ್ಲ, ಬಹುಶಃ ಅವರೇ ಇರ್ಬೋದೇನೋ. ಆದ್ರೆ ಈ ಜೈಲಿಗೆ ಹೋಗಿ ಬಂದವರು ಅನಂತರ ಪೊಲಿಟಿಕ್ಸ್ಗೇನೋ ಬಂದಿದ್ದೇನು ಹೊಸತೇನಲ್ಲ. ಮತ್ತೆ ಅವರಿಗೆ ಅದರಲ್ಲಿ ಸಕ್ಸಸ್ ಸಿಕ್ಕಿದ್ದು ಕೂಡ ಏನು ದೊಡ್ಡ ವಿಚಾರ ಏನಲ್ಲ. ನಾವು ಗಮನಿಸಬಹುದು ಶ್ರುತಿ, ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಡೆಲ್ಲಿಯಲ್ಲಿ ಜೈಲಲ್ಲಿದ್ದು ಆ ನಂತರ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಆ ನಂತರ ಗಡ್ಡ ಬಿಟ್ಟು ಈಗ ಅವರು ಡಿಸಿಎಂ ಹಿಂಗೆಲ್ಲ ಇದೆ. ಸಿಎಂ ಪಟ್ಟದ ಆಸೆ ಬೇರೆ ಹಿಂಗೆಲ್ಲಿರುವಾಗ ದರ್ಶನ್ ಆಸೆ ಪಡೋದ್ರಲ್ಲೇ ಹೊಸತೇನಲ್ಲ, ಆದ್ರೆ ಆಗತ್ತೆ ಅನ್ನೋದೇ ಇರುವಂತ ಕುತೂಹಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ದ ನಟ ನಿಜ ಜೀವನದಲ್ಲಿ ಕಳನಟನಾಗಿದ್ದಾನೆ. ಅಭಿಮಾನಿಗಳನ್ನ ರಂಜಿಸ್ತಾ ಇದ್ದ ನಟ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಸಾಮಾನ್ಯ ಕೈದಿಯಂತೆ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾನೆ. ಸಿನಿಮಾ ಆಯ್ತು, ಜೈಲು ಪಾಲಾಯ್ತು, ಮುಂದೇನು? ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾನ ಚಾಲೆಂಜಿಂಗ್ ಸ್ಟಾರ್. ತೆರೆ ಮೇಲೆ ಅಬ್ಬರಿಸಿ ಅಭಿಮಾನಿಗಳನ್ನ ರಂಜಿಸಿದ್ದಾಯ್ತು. ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಬಿರುದು ಪಡೆದಿದ್ದೂ ಆಯ್ತು. 2 ಬಾರಿ ಜೈಲು ಪಾಲಾಗಿದ್ದೂ ಆಯ್ತು. ಹಾಗಾದ್ರೆ ಮುಂದೆ ದಾಸ ಏನ್ ಮಾಡ್ತಾನೆ? ರಾಜಕೀಯಕ್ಕೆ ಕಾಟೇರ ಎಂಟ್ರಿ ಕೊಡ್ತಾನ? ಜೈಲಿನಲ್ಲಿರುವ ದರ್ಶನ್ ನಡವಳಿಕೆಯಿಂದ ಇಂತಹದೊಂದು ಅನುಮಾನ ಹುಟ್ಟಿಕೊಂಡಿದೆ. ಮುಂದೆ ನಂದೇನಿದ್ರು ರಾಜಕೀಯನೇ. ಜೈಲಿನಲ್ಲಿ ದರ್ಶನ್ ಧಮ್ಕಿ ಹಾಕಿದ್ದು ಯಾರಿಗೆ? ಎಸ್, ಸೆರೆಮನೆಯಲ್ಲಿ ನಟ ದರ್ಶನ್ ಜೈಲು ಸಿಬ್ಬಂದಿಗೆ ಧಮ್ಕಿ ಹಾಕಿದ್ದಾನಂತೆ. ನನ್ನ ವಿಚಾರಕ್ಕೆ ಬಂದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾನಂತೆ. ಸಿನಿಮಾ ಆಯ್ತು, ಏನೇನಿದ್ರು ನನ್ನದು ರಾಜಕೀಯ, ಹೀಗಾಗಿ ನನ್ನ ವಿಚಾರಕ್ಕೆ ಬರದಂತೆ ಯಾವ ವಿಷಯದಲ್ಲೂ ತನ್ನನ್ನ ಕಂಟ್ರೋಲ್ ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾನಂತೆ. ಒಂದ್ ಕಡೆ ಜೈಲು ಸಿಬ್ಬಂದಿಗೆ ದರ್ಶನ್ ಧಮ್ಕಿ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ವಿಜಯಲಕ್ಷ್ಮಿ ಭೇಟಿ. ಹೀಗೆ ಈ ಎಲ್ಲವೂ ದಾಸ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾನ ಅನ್ನೋ ಅನುಮಾನವನ್ನ ಹುಟ್ಟಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಂಜಿತ್, ತಮಗೆಲ್ಲ ನೆನಪಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವ್ರು ಭಾಗಿಯಾದ್ರು, ಬಂಧನ ಆದ್ರು ಅಂದ್ರೆ ಅವ್ರ ಅತ್ಯಾಪ್ತರು ಒಂದು ಮಾತನ್ನ ಹೇಳ್ತಾ ಇದ್ರು. ಅವ್ರಿಗೆ ದುಡ್ಡಿನ ಅಹಂಕಾರ ಇರಬಹುದು, ಅಕ್ಕಪಕ್ಕದಲ್ಲಿರೋ ಜನ ಸರಿ ಇರ್ಲಿಲ್ಲ, ಜೊತೆಗೆ ರಾಜಕೀಯ ಪ್ರಭಾವ, ಅವ್ರ ಗೊತ್ತು ಇವ್ರ ಗೊತ್ತು ಅನ್ನುವಂತ ಅಹಂ, ನನ್ನನ್ನು ಏನು ಮಾಡ್ಕೊಳಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಇತ್ತು ನಟ ದರ್ಶನ್ ಅವರ ಮೈಂಡ್ ಸೆಟ್ ಅಂತ. ಸೊ ಒಳಗಡೆಯೂ ಕೂಡ ಅದೇ ರೀತಿಯಲ್ಲಿ ಇದ್ದಾರೆ ಅಂತ ಅವರು, ಇನ್ನು ಒಳಗಡೆ ಇದ್ದು ಕೂಡ ಬುದ್ಧಿ ಬಂದಿಲ್ಲ, ಯಾವುದು ಕೂಡ ನಡೆಯೋದಿಲ್ಲ ಅನ್ನೋದಕ್ಕೆ ಅವ್ರು ಏನೇನೋ ಅನ್ಕೊಂಡಿದ್ರು ಅದು ಆಗದೆ ಇರೋದೇ ಸಾಕ್ಷಿ ಅಂತ ಅನ್ಸುತ್ತೆ. ಎಸ್, ಈ ಕುರಿತಾಗಿ ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಹಿಂಗೊಂದು ಚರ್ಚೆ, ದರ್ಶನ್ ಒಳಗಡೆ ಇದ್ದಂತ ಸಿಬ್ಬಂದಿಗೆ ನನಗೇನಾದ್ರೂ ತಾಕೀತ್ ಮಾಡಿದ್ರೆ ನಾನು ಪೊಲಿಟಿಕ್ಸಿಗೆ ಬರ್ತೀನಿ, ಮುಂದೆ ನೋಡ್ಕೋತೀನಿ ಅಂತೇಳಿ ಹೇಳಿರೋದು. ಸದ್ಯ ಆ ರೀತಿ ವಾತಾವರಣ ಇದೆಯಾ ಜೈಲಿನ ಒಳಗಡೆ? ಇನ್ನೂ ಕೂಡ ಬುದ್ಧಿ ಬಂದಿಲ್ವಾ ದರ್ಶನ್ಗೆ? ಹೇಗೆ, ಏನ್ ಕತೆ ಅಂತ ಮಾದೇಶ್? ರಂಜಿತ್, ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ್ಮೇಲೆ ಒಳಗಡೆ ಹೋದ ನಂತರ ಒಂದಲ್ಲ ಒಂದು ರೀತಿಯಾದಂಥ ಕಿರಿಕನ್ನ ಜೈಲು ಅಧಿಕಾರಿಗಳ ಜೊತೆ ಮಾಡ್ತಿದ್ದಾರೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅಂದರೆ ಆತ ಹೊರಗಡೆ ಬಂದಂಥ ಲೈಫ್, ಹೊರಗಡೆ ಇದ್ದಂಥ ಲೈಫ್, ಸೆಲೆಬ್ರಿಟಿ ಲೈಫ್ ಬೇರೆ ರೀತಿಯಾಗಿತ್ತು. ಆದರೆ ಆರೋಪಿಗಳಿಗೆ ಜೈಲಿನಲ್ಲಿ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆ ಇರುತ್ತೆ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತು. ಅಲ್ಲಿ ಸೆಲೆಬ್ರಿಟಿನೋ VIP ನೋ ಅಥವಾ ಯಾರು ಕೂಡ ಡಿಫ್ರೆನ್ಸೇಟ್ ಇರೋದಿಲ್ಲ, ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಕಾನೂನು ಇರುತ್ತೆ. ಆ ರೀತಿಯಲ್ಲಿ ಕಾನೂನಿನ ಅಡಿ ಅಲ್ಲಿ ಏನು ಕೈದಿಗಳಿಗೆ ವ್ಯವಸ್ಥೆ ಇರುತ್ತೆ, ಆ ಒಂದು ವ್ಯವಸ್ಥೆಯನ್ನ ಅಧಿಕಾರಿಗಳು ಕಲ್ಪಿಸಿ ಕೊಡ್ತಾರೆ. ಆದರೆ ದರ್ಶನ್ ಅಲ್ಲಿ ಹೊರಗಡೆ ಓಡಾಡೋದಕ್ಕಾಗಿರ್ಬೋದು, ಜಿಮ್ಗೆ ಹೋಗ್ಬೇಕು, ನನಗೆ ಹೊರಗಡೆ ಬಿಡಿ ಅನ್ನುವಂಥ ಕಿರಿಕನ್ನ ಅಲ್ಲಿನ ಅಧಿಕಾರಿಗಳ ಜೊತೆ ಮಾಡ್ತಿದ್ರು. ಈ ಮುಂಚೆ ಒಂದಷ್ಟು ದಿನಗಳ ಕಾಲ ಇದೇ ರೀತಿಯಾದಂಥ ಸ್ಟಾರ್ಟಿಂಗ್ನಲ್ಲಿ ಕಿರಿಕನ್ನ ಅಲ್ಲಿನ ಸಿಬ್ಬಂದಿಯ ಜೊತೆ ದರ್ಶನ್ ಮಾಡ್ತಿದ್ರು. ಈ ವೇಳೆ ನಂತರ ಒಂದಷ್ಟು ದಿನಗಳ ಕಾಲ ಬೇರೆ ಬೇರೆ ಕುಟುಂಬಸ್ಥರಾಗಿರ್ಬೋದು ಮತ್ತೆ ದರ್ಶನ್ಗೆ ಅತ್ಯಾಪ್ತರು ಭೇಟಿಯಾದಂಥ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳ ಕಂಡು ಬಂದಿತ್ತು. ಪುಸ್ತಕ ಓದ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಹೊರಗಡೆ ಬಿದ್ದಿತ್ತು. ಇಷ್ಟಾದ್ಮೇಲೆ ದರ್ಶನ್ ಎಲ್ಲೊಂದು ಕಡೆ ಬದಲಾದ್ರು. ಮತ್ತೆ ವಿನೋದ್ ರಾಜ್ಕುಮಾರ್ ಹೇಳಿದಂತೆ ಅವರು ಮತ್ತೆ ಸಂತನಾಗಿ ಹೊರಗಡೆ ಬರ್ತಾರ ಅನ್ನುವಂಥ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಆದರೆ ಅದೆಲ್ಲವನ್ನು ಕೂಡ ಮತ್ತೆ ಉಲ್ಟಾ ಆಗ್ತಿದೆಯಾ ಅನ್ನುವಂಥ ಅನುಮಾನ ಮೂಡ್ತಿದೆ. ಯಾಕಂದ್ರೆ ಮತ್ತೆ ದರ್ಶನ್ ಅಲ್ಲಿರುವಂಥ ಸಿಬ್ಬಂದಿಯ ವಿರುದ್ಧ ಕಿರಿಕ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಅದರಲ್ಲೂ ಕೂಡ ನಾನೀಗ ಸಿನಿಮಾ ಆಯಿತು, ಎಲ್ಲವೂ ಆಯಿತು, ಮುಂದಿನ ಹಂತದಲ್ಲಿ ರಾಜಕೀಯಕ್ಕೆ ಬಂದು ನಿಮ್ಮನ್ನು ನೋಡ್ಕೊಳ್ತೇನೆ, ನನಗೆ ಇಲ್ಲಿ ಕಟ್ಟಿ ಹಾಕಬೇಡಿ ಅನ್ನೋಂಥ ರೀತಿಯಲ್ಲಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋಂಥ ಕೂಡ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಈಗಾಗಲೇ ಅವರು ಕೂಡ ಸಾಕಷ್ಟು ರಾಜಕಾರಣಿಗಳ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಒಂದಷ್ಟು ನಾಯಕರ ಜೊತೆ ಅತ್ಯಾಪ್ತರಾಗಿದ್ದಾರೆ. ಇತ್ತೀಚೆಗೆ ಅಂದರೆ ಚನ್ನಪಟ್ಟಣದ ಉಪಚುನಾವಣೆಯಲ್ಲೂ ಕೂಡ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಹೆಸರಾಗಿತ್ತು. ಕಾಂಗ್ರೆಸ್ ನಾಯಕರು ಕೂಡ ಕಾಂಗ್ರೆಸ್ ವಲಯದಲ್ಲೂ ಕೂಡ ಅಚ್ಚರಿಯ ಅಭ್ಯರ್ಥಿಯನ್ನು ಅಲ್ಲಿ ಹಾಕ್ತಾರೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಒಂದಷ್ಟು ವ್ಯವಸ್ಥೆಗಳು ಕೂಡ ಆಗಿತ್ತು. ಇನ್ನೇನು ದರ್ಶನ್ ಹೆಸರು ಕೂಡ ಘೋಷಣೆ ಆಗ್ಬೋದು ಅನ್ನೋಂಥ ಟೈಮ್ ಕೂಡ ಇತ್ತು. ಆದರೆ ಅಷ್ಟರಲ್ಲಿ ದರ್ಶನ್ ಈ ಒಂದು ಕೊಲೆ ಕೇಸ್ನಲ್ಲಿ ಒಳಗಡೆ ಹೋಗಿರೋದು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಆಗುವಂಥ ಕೆಲಸ ಆಗಿತ್ತು. ಈಗ ಜೈಲಿನಲ್ಲಿ ಇದ್ರೂ ಕೂಡ ಆ ಒಂದು ರಾಜಕೀಯ ಕನಸನ್ನ ದರ್ಶನ್ ಕಾಣ್ತಿದ್ದಾರೆ ಅನ್ನೋಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಸದ್ಯಕ್ಕೆ ಅವರು ಜೈಲಿನ ಅಧಿಕಾರಿ ಮತ್ತು ಸಿಬ್ಬಂದಿಯ ಜೊತೆ ಆಗಾಗ ಕಿರಿಕ್ ಮಾಡಿರುವಂಥ ವಿಚಾರಗಳು ಕೂಡ ಹೊರಗಡೆ ಬರ್ತಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸೊ ಒಟ್ನಲ್ಲಿ ಕೊಲೆ ಆದ ಬಳಿಕ 3 ಜನನ್ನ ಸರೆಂಡರ್ ಆಗೋದಕ್ಕೆ ಕಳಿಸಿದ್ರಲ್ಲ ನಟ ದರ್ಶನ್, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು, ಡೋಂಟ್ ವರಿ, ನಿಮ್ಮನ್ನ ಆಚೆ ಕರ್ಕೊಂಡು ಬರ್ತೀವಿ, ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಅಂತ. ಹಾಗಾಗಿ ಅವ್ರು ಗೊತ್ತು ಇವ್ರು ಗೊತ್ತು, ಎಷ್ಟೇ ಪ್ರಭಾವ ಇದ್ರೂ ಕೂಡ ಜೈಲಿಗೆ ಹೋಗೋದು ತಪ್ಪಲಿಲ್ಲ, ಪೊಲೀಸರು ಯಾರ ಪ್ರಭಾವಕ್ಕೂ ಒಳಗಾಗೋದು ತಪ್ಪಲಿಲ್ಲ, ಯಾರ ಪ್ರಭಾವಕ್ಕೂ ಒಳಗಾಗದೆ ನಿಮಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಪ್ರಾಥಮಿಕವಾಗಿ ಅಂತ. ನಾವು ಅಪರಾಧಿ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಎದುರಿಸಿ ಪರಪ್ಪನ ಅಗ್ರಹಾರದಲ್ಲಿದ್ದೀರಿ, ಈಗಲಾದ್ರೂ ಕೂಡ ನೀವು ಬದಲಾಗಬೇಕಲ್ವಾ? ಈ ಮೂಲಕ ಏನ್ ಸಂದೇಶ ಕೊಡ್ತಿದ್ದೀರಿ ಅಭಿಮಾನಿಗಳಿಗೆ ಅನ್ನೋದು ಬಹುತೇಕರ ಪ್ರಶ್ನೆ ಆಗ್ಬಿಡುತ್ತೆ.